ಜ್ಯೇಷ್ಠ ಶುಕ್ಲ ಹುಣ್ಣಿಮೆ ಈ ದಿವಸದಲ್ಲಿ ನಾವು ವಟಸಾವಿತ್ರಿ ವ್ರತವನ್ನು ಅನುಷ್ಠಾನ ಮಾಡುವುದು. ವಿಶೇಷವಾಗಿ ಸ್ತ್ರೀಯರು ವಟವೃಕ್ಷದ ಸಮೀಪದಲ್ಲಿ ಹೋಗಿ ಸತ್ಯವಾನ್ ಸಾವಿತ್ರಿಯರನ್ನು ಚೆನ್ನಾಗಿ ಪೂಜೆಯನ್ನು ಮಾಡಬೇಕು, ವ್ರತಗಳನ್ನು ಅನುಷ್ಠಾನ ಮಾಡಬೇಕು, ಆ ವ್ರತದ ಕಥೆಯನ್ನು ಕೇಳಬೇಕು. ವ್ರತದ ಕಥೆಯಲ್ಲೇ ಹೇಳಿದಂತೆ ಪಾತಿವ್ರತ್ಯವನ್ನು ಬೆಳೆಸಿಕೊಂಡು ತಾವು ಆದರ್ಶ ಸ್ತ್ರೀಯರಾಗಿ ಜಗತ್ತಿಗೆ ಕಂಡು ಬರಬೇಕು. ಅಷ್ಟೇ ಅಲ್ಲ, ಅದ್ಭುತವಾದ ಆ ವ್ರತವನ್ನು ಅನುಷ್ಠಾನ ಮಾಡುವುದರಿಂದ ದೇವರ ಅನುಗ್ರಹದಿಂದ ವಿಶೇಷವಾದ ದಾಂಪತ್ಯ, ಅನ್ಯೋನ್ಯವಾದ ದಾಂಪತ್ಯವನ್ನು ದೇವರ ಅನುಗ್ರಹವನ್ನು ಮಾಡುತ್ತಾನೆ. ಆ ವಟಸಾವಿತ್ರಿ ವ್ರತವನ್ನು ಅವಶ್ಯವಾಗಿ ಆಚರಣೆಯನ್ನು ಮಾಡಬೇಕಾದದ್ದು ಈ ಹುಣ್ಣಿಮೆಯ ದಿವಸದಲ್ಲಿ. ಜೊತೆಗೆ ಅವತ್ತು ಕೃಷ್ಣದ್ವೈಪಾಯನ ತೀರ್ಥರ ಪುಣ್ಯದಿನ. ಕುಸುಮೂರ್ತಿಯಲ್ಲಿ ಅವರ ಮೂಲ ವೃಂದಾವನ ಇದೆ. ಮಹಾಜ್ಞಾನಿಗಳು, ವಿಶೇಷವಾದಂತಹ ಮಹಿಮೆಗಳನ್ನು, ಪವಾಡಗಳನ್ನು ತೋರಿಸಿದಂತಹ ಮಹನೀಯರು ಕೃಷ್ಣದ್ವೈಪಾಯನ ತೀರ್ಥರು. ಅವರನ್ನು ಸಹ ಹುಣ್ಣಿಮೆ, ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿವಸದಲ್ಲಿ ಪೂಜಿಸಬೇಕಾದದ್ದು.